ರಾಜ್ಯದವರಿಗೆ ಪತ್ರ ಬರೆದಿದ್ದಾರೆ. ಯಾರಿಗೆ? ಇವರು DPR ಸೆಕ್ರೆಟರಿ ಸತ್ಯವತಿ ಅವರಿಗೆ. ಆಯ್ತಾ, ಅವರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಅದು ಉತ್ತರ ಕೊಡಿ. ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಆ ಕಂಡೀಷನ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಪೊಲೀಸ್ನವ್ರ ಕರ್ತವ್ಯ ಅಲ್ವಾ? ಬಟ್ ಅವ್ರು ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಏನಂತ ಬರೆದಿದ್ದಾರೆ ಗೊತ್ತಾ? ನೀವು ಓದಿದ್ಯಾ ಪೂರಾ? ಲೆಟರ್ ಓದಿದ್ದೀವಿ ಸರ್. ಏನಂತ ಕೊನೆಯಲ್ಲಿ ಏನಂತ ಹೇಳಿದ್ದಾರೆ? ನೀವು ಸರ್ಕಾರ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಸಿ ಅದು ನನ್ನ ಹತ್ರ ಬಂದೇ ಇಲ್ಲ. DPR ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನನಗೆ ಹೇಳಿದ್ರು, ನಾನು ಕೊಡಿ ಅಂತ ಹೇಳಿದೆ. ಎಲ್ಲಿ? ವಿಧಾನಸೌಧದ ಎದುರುಗಡೆ. ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದೆಯಾ? ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ರು, ಭಾಗವಹಿಸಿದ್ರು. ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ? ಆಗಿದೆಯಾ? ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು? ಯಾರ್ರೀ? ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು? ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ. ಯಾಕೆ? ಸತ್ಯವತಿ ಏನ್ ಮಾಡಿದಾಳೆ? ಸತ್ಯವತಿ ಏನ್ ಮಾಡಿದಾಳಪ್ಪ? ಎಲ್ಲಿ? ವಿಧಾನಸೌಧದಲ್ಲಿ ಏನ ನಡೆದಿದ್ರಿ? ಅಲ್ಲ, ವಿಧಾನಸೌಧದಲ್ಲಿ ಏನ್ ನಡೆದಿದೆ ಹೇಳಪ್ಪ ನೀನು. ಏನು ಆತರ ಹೇಳಿದ್ರ? ಆತರ ಬರ್ದಿದಾರ ಹಂಗೆ ಅಲ್ಲಿ? ಮತ್ತೆ ನೀನೇ ಪ್ರಶ್ನೆ ಪಡ್ತೀಯ? ಅಲ್ಲ, ನೀನು ಲೆಟರ್ ಓದ್ದವನು ನೀನೇ ಇಂಟರ್ಪ್ರಿಟ್ ಮಾಡಿ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತೀಯ? ಏನ್ ತಪ್ಪು ಏನಿದೆ ನಿಮ್ ಪ್ರಕಾರ? ಏನಪ್ಪ ತಪ್ಪು? ಇಲ್ಲ, ಬಿಜೆಪಿ ಅವರು ಇವರ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ನಿಮ್ ಪ್ರಕಾರ ಇದೆ ಪೊಲಿಟಿಕಲ್ ಆಗಿ? ಪೊಲಿಟಿಕಲ್ ಆಗಿ ಅವರು ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಹೇಳಿದ್ರು, ನಾನು ಪೊಲೀಸ್ನವ್ರಿಗೆ ಧಮಕಿ ಹಾಕಿದೆ ಅಂತ. ಅದು 100ಕ್ಕೆ 100 ಸುಳ್ಳು. ಈ ತರ ಸುಳ್ಳುಗಳನ್ನ ಹೇಳ್ಕೊಂಡು, ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಲೆ ಪೊಲೀಸ್ನವ್ರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅವ್ರಿಗೆ. ನಾನು ಮೇಲ್ನೋಟಿಗೆ ಏನೇನು ತಪ್ಪುಗಳಿರ್ತವೆ, ಯಾರ್ಯಾರು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀನಿ. ಮತ್ತೆ ಅವ್ರು ಪೊಲೀಸ್ BJP ಏನು ಡಿಪೆಂಡ್ ಮಾಡ್ತಿದ್ರು, RSS JDSನವರು ಮತ್ತು BJP ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು? ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ರು. ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಲ್ಲ, ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಯಾರ್ಯಾರು ತಪ್ಪಿತಸ್ಥಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ. ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ? ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು.